ದಾಳಿಗೆ ಬಾಲಕ ಹರ್ಷಿತ್ ಗೌಡ ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೆಂಗಳೂರಿನಲ್ಲಿ ಮೃತ ಬಾಲಕನ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯವೇ ಘಟನೆಗೆ ಕಾರಣ ಅಂತ ಕಿಡಿಕಾರಲಾಗ್ತಾ ಇದೆ. ಲಗ್ಗೆರೆಯಲ್ಲಿರುವಂತಹ ಮೃತ ಹರ್ಷಿತ್ ತಂದೆ ಹಾಗೂ ಸಂಬಂಧಿಕರು ಆರೋಪಗಳನ್ನು ಮಾಡ್ತಾ ಇದ್ದು, ನಿನ್ನೆಯಷ್ಟೇ ಚಿರತೆ ದಾಳಿಗೆ 10 ವರ್ಷದ ಬಾಲಕ ಹರ್ಷಿತ್ ಬಲಿಯಾಗಿದ್ದ. ಮಲೆಮಹದೇಶ್ವರ ಬೆಟ್ಟದ ನಾಗಮಲೆಯಲ್ಲಿ ನಡೆದಿದ್ದಂತಹ ಘಟನೆ ಇದು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ನಾಗಮಲೆ ಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ಪಾದಯಾತ್ರೆಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲೇ ಬೆಳಗಿನ ಜಾವ ಬಾಲಕನನ್ನ ಚಿರತೆ ಎಳೆದೊಯ್ದಿತ್ತು. ನಂತರ ಮೃತದೇಹ ಕೂಡ ಪತ್ತೆಯಾಯಿತು. ಕುಟುಂಬದ ಜೊತೆ ನಾಗಮಲೆಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲೇ ಒಂದು ದುರ್ಘಟನೆ ನಡೆದು ಹೋಗಿತ್ತು. ಬೆಳಗಿನ ಜಾವ 7 ಗಂಟೆಯ ಸರಿಸುಮಾರಿನಲ್ಲಿ ಬಾಲಕನನ್ನ ಕೊಂದು ರಕ್ತ ಹೀರಿ ಅಲ್ಪ ಪ್ರಮಾಣದ ದೇಹವನ್ನು ತಿಂದು ಚಿರತೆ ಅಲ್ಲಿಂದ ಹಾರಿ ಹೋಗಿತ್ತು. ಅವ್ರು ಹೇಳ್ಬೋದಾಗಿತ್ತಲ್ಲ, ಚಿರತೆ ಐತೆ ಇಲ್ಲಿ ಹೋಗ್ಬೇಡಿ ಅಂತ. ಎಲ್ಲ ಬೋರ್ಡ್ ಆದ್ರೂ ಹಾಕ್ಬೇಕಲ್ವಾ, ಎಲ್ಲಾದ್ರೂ ಏನೂ ಹಾಕಿಲ್ಲ. ಇವತ್ತು ನಮ್ಮ ಮಗ ಹೋಯ್ತು, ಯಾರಿಗೆ ಹೇಳಿ ನಾನು? ಅವ್ರು ಹೇಳ್ಬೋದಾಗಿತ್ತಲ್ಲ, ಚಿರತೆ ಐತೆ ಇಲ್ಲಿ ಹೋಗ್ಬೇಡಿ ಅಂತ. ಎಲ್ಲ ಬೋರ್ಡ್ ಆದ್ರೂ ಹಾಕ್ಬೇಕಲ್ವಾ, ಎಲ್ಲಾದ್ರೂ ಏನೂ ಹಾಕಿಲ್ಲ. ಇವತ್ತು ನಮ್ಮ ಮಗ ಹೋಯ್ತು, ಯಾರಿಗೆ ಹೇಳಿ? ಹೋಗಿಬಿಟ್ಟು ಪೂಜೆ ಮುಗಿಸ್ಕೊಂಡು ಎಲ್ಲ ಆದ ನಂತರ ಬೆಳಗಿನ ಜಾವ 6:15 ಗಂಟೆಗೆ ಬಂದಿದ್ದಾರೆ. ಬಂದಾಗ ಈ ಥರ ಆಗಿದೆ ನಮ್ಗೆ ಗೊತ್ತಿಲ್ಲ. ನಮ್ಗೆ 10 ಗಂಟೆಗೆ ತಿಳಿಸಿದ್ರು. ಅದೊಂದು ಚೂರು ಜವಾಬ್ದಾರಿ ಇಲ್ಲ. ಟೀಟ್ ತೊಗೊಂಡಿದ್ದಾರೆ ಅಂತ 800 ರೂಪಾಯಿನ ಮತ್ತು ಡಬ್ಬಲ್ 200 ರೂಪಾಯಿ ತೊಗೊಂಡಿದ್ದಾರೆ. ತೊಗೊಂಡು ಇವ್ರು ಏನಾಗುತ್ತೆ ಅಂತ ಹೇಳೋದು ಬೇಡವರು, ಏನೂ ಹೇಳಿಲ್ಲ. ಅವ್ರಿಗೇನು ಗೊತ್ತು? ಬಂದಾದಮೇಲೆ ಹಿಂಗೆ ಆಗೋದೆ ಅಂತ ನಮ್ಗೆ 10 ಗಂಟೆಗೆ ನ್ಯೂಸ್ ಬಂತು. ದಯವಿಟ್ಟು ಏನೂ ಒಂಚೂರು ಕ್ರಮ ತೊಗೊಂಡಿಲ್ಲ. ದಯವಿಟ್ಟು ಸರ್ಕಾರಕ್ಕೆ ಸ್ವಲ್ಪ ಕ್ರಮ ಕೊಡಬೇಕು ಅಂತ ನನ್ನ ಆಸೆ. ಇದೇ ಥರ ಅವ್ರ ಮಕ್ಕಳು ಬರ್ತಾಯಿದ್ರಾ? ಎತ್ತ ಮಾಡಿ. ನಮ್ಮ ಮಕ್ಕಳಿಗೆ ಇನ್ನೊಬ್ಬರು ಅವ್ರ ಮಕ್ಕಳು ಸುಮ್ಮನೆ ಇರ್ತಾಯಿದ್ರಾ? ಎಲ್ಲರೂ ಮಕ್ಕಳು ತಾನೆ. ಆ ಮಕ್ಕಳನ್ನ ಒಂಚೂರು ಜವಾಬ್ದಾರಿ ಮೇಲೆ ಏನು ಮಾಡೋದು? ಕೆಲಸ ಮಾಡ್ತಾರೆ ಅವರು, ಸಂಬಳ ತೊಗೊಂಡು ಏನು? ಫಾರೆಸ್ಟ್ ಅವ್ರದ್ದೇ ತಪ್ಪು ಅಂತ ಹೇಳ್ತೀವಿ ಸರ್. ಯಾಕಂದರೆ ಆ ಟೈಮಿಂಗ್ಸಿಗೆ, ಯಾಕಂದರೆ ನೈಟೆಲ್ಲ ಪ್ರಾಣಿಗಳು ಓಡಾಡ್ತಾ ಇರುತ್ತೆ. ಮತ್ತು ಈಗಿರೋದ್ರಲ್ಲಿ ಆಹಾರಗಳು ಇರಲ್ಲ, ಅಲ್ಲಿಗೆ ನೀರು ಇರಲ್ಲ, ಆಹಾರ ಇಲ್ಲ, ಏನೂ ಇಲ್ಲ. ಹಾಗಾಗಿ ಯಾರೇ ಸಿಕ್ಕಿದ್ರೂ ದಾಳಿ ಮಾಡೋ ಸಾಧ್ಯತೆ ಇರುತ್ತೆ. ಅದರಿಂದ ಅವರು ಆ ಟೈಮಿಂಗ್ಸಿಗೆ ಬಿಡಬಾರ್ದು. ಅಟ್ಲೀಸ್ಟ್ ಇಲ್ಲಾಂದರೆ ಹೇಳಬೇಕು, ಈ ಥರ ಹಿಂಗೆ ಚಿರತೆ ಇರುತ್ತೆ, ನೀವು ನೋಡ್ಕೊಂಡೋಗಿ. ಇಲ್ಲಾಂದರೆ ಗೈಡ್ಗಳಿರೋ ಕಳಿಸ್ಬೇಕು. ಫಾರೆಸ್ಟರಲ್ಲಿ ಗುಂಪಲ್ಲೂ ಹೋಗ್ತಾ ಇದ್ರು ಫಾರೆಸ್ಟ್ ಅವರು ಅವ್ರ ಜೊತೆಗಿರಬೇಕು. ಅಲ್ಲಿಗೆ ಬಿಡಬೇಕು ಅಂದರೆ ಏನೂ ಕೊಟ್ಟಿಲ್ಲ ಅವರಿಗೆ. ಅಟ್ಲೀಸ್ಟ್ ಕೊಟ್ಟಿದ್ದಿದ್ರೆ ಗ್ಯಾರಂಟಿ ಆ ತಾಯಿ ಆ ಮಗುನ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಯಾಕಂದರೆ ಹಿಂಗೆ ಚಿರತೆ ಇದೆ ಅಂದರೆ ಯಾವುದೇ ತಾಯಿಗಾದರೂ ಭಯ ಆಗುತ್ತೆ. ಹಿಂಗೆ ನಮಗೆ ಆಗಲಿ ಯಾರೇ ಒಬ್ಬ ಮನುಷ್ಯಂಗಾದರೂ ಭಯ ಆಗುತ್ತೆ. ಹೋಗ್ತಾನೆ ಇರಲಿಲ್ಲ. ಅವ್ರಿಗೇನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಮತ್ತು ಅಲ್ಲಿ ಚಿತ್ರನೂ ಹಾಕಿಲ್ಲ. ಹೋಗ್ಬೇಕಾದ್ರೆ ಆ ಚಿತ್ರ ಇದ್ದರೆ ಒಂದು ಸ್ವಲ್ಪ ಭಯ ಅವ್ರಿಗೂ ಇರುತ್ತೆ. ನೋಡಿಕೊಂಡು ನಿಧಾನಕ್ಕೆ ಹೋಗ್ಬೇಕಾ ಏನು ಅನ್ನೋದು ಆಮೇಲೆ ಅವ್ರು ಇದಿರುತ್ತೆ. ಆದರೆ ಇವ್ರು ಏನೂ ಮಾಡ್ದಲೆ ಏಕಾಏಕಿ ಅವ್ರನ್ನ 6:45 ಬಿಟ್ಟಿದ್ದಾರೆ ಅಂದರೆ ತಪ್ಪು ಅವ್ರದ್ದು ಅಂತ ಹೇಳ್ಬೋದು ಸರ್. ಫಾರೆಸ್ಟ್ ಅವ್ರದ್ದೇ ತಪ್ಪು ಅಂತ ಹೇಳ್ತೀವಿ ಸರ್. ಯಾಕಂದರೆ ಆ ಟೈಮಿಂಗ್ಸಿಗೆ, ಯಾಕಂದರೆ ನೈಟೆಲ್ಲ ಪ್ರಾಣಿಗಳು ಓಡಾಡ್ತಾ ಇರುತ್ತೆ. ಮತ್ತು ಈಗಿರೋದ್ರಲ್ಲಿ ಆಹಾರಗಳು ಇರಲ್ಲ, ಅಲ್ಲಿಗೆ ನೀರು ಇರಲ್ಲ, ಆಹಾರ ಇಲ್ಲ, ಏನೂ ಇಲ್ಲ. ಹಾಗಾಗಿ